ಇದು ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ಅರ್ಪಿಸುವ ಪ್ರಿನ್ಸಿಪಲ್ ಮೀಟ್ ವಿಶೇಷ ಕಾರ್ಯಕ್ರಮ. ಅಂದ್ರೆ ಇವರೆಲ್ಲ ಯಾಕೆ ಜಂಜಿ ಅಂತಾರೆ, ಇವರು ಜನರೇಷನ್ ಅನ್ನ ಕೈಯಾಗ ಮೊಬೈಲ್ ಹಿಡ್ಕೊಂಡು ಬಂದರು. 2025ರಲ್ಲಿ 68 ಕೇಸ್ ಆಗಿದೆ ಪೋಕ್ಸೋ ಕೇಸ್. ಅದ್ರ ಬಗ್ಗೆ ವಿಚಾರ ಮಾಡಿದಾಗ, ಅದ್ರ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿದಾಗ ಯಾಕೆ ಹಿಂಗೆ ಮಾಡಿದ್ರು ಮಕ್ಕಳು ಮೊಬೈಲ್ ತಿಂದ್ರೆ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಹೊರಗಡೆ ಪಾಪ ಆಟ ಆಡು ಅಂತಂದ್ರೆ ಆಡೋಕೆ ರೆಡಿ ಇಲ್ಲ. ನಾನು ಆಡ್ದಿದ್ದೇವೆ, ಎಲ್ಲಿದ್ದಾಗ ಆಡ್ದಿದ್ದ ಅದು ಮೊಬೈಲ್ ಸ್ವಿಚ್ ಆಫ್ ಆಗೋರಿಗೆ. ಇದೇ ನಮ್ಮ ವಿದ್ಯಾರ್ಥಿ ನಾವು ಬಳಸ್ಕೊಳ್ಳೋದು ಒಳ್ಳೇದಕ್ಕೂ ಕೆಟ್ಟದಕ್ಕೂ ಆ ಮನಸ್ಥಿತಿ ಅವ್ರಿಗೆ ಇರಂಗಿಲ್ಲ. ಕುತೂಹಲವನ್ನ ತಣಿಸುವುದರಲ್ಲಿನೇ ತಮ್ಮ ವೇಳೆ ಕಾಲ ಮತ್ತೆ ಎಲ್ಲವನ್ನ ವ್ಯಯ ಮಾಡ್ತಾ ಇರೋದ್ರಿಂದ ಮುಂದೆ ಇರುವಂತ ಗುರಿಯನ್ನು ಮರಿತಾರೆ. ಭವಿಷ್ಯ ಮಂಕ ಆಗ್ತಾ ಇದೇನೋ ಗೊತ್ತಿಲ್ಲ, ಆದ್ರೆ ಕಣ್ಣುಗಳು ಮಾತ್ರ ಮಂಕ ಆಗ್ತಾ ಇದಾವ ಅನ್ನೋದಕ್ಕೆ ನಾ ಗ್ಯಾರಂಟಿ ಕೊಡ್ತೇನೆ. ನಮ್ಮ ಕೆಲಸಗಳು ಹೇಗಾಗಿವೆ ಅಂತಂದರೆ 24 ಗಂಟೆನೂ ಕೂಡ ಮೊಬೈಲ್ದಲ್ಲಿಯೇ ಇರಬೇಕು ಅನ್ನುವಷ್ಟರ ಮಟ್ಟಿಗೆ ನಮಗೆ ಒತ್ತಡದ ಕೆಲಸಗಳು ಬಂದಿದೆ. Every generation has some positive things and some negative things. ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಮಂಕಾಗುತ್ತಿದೆಯಾ? ಬೆಳಗಾವಿ ಜಿಲ್ಲೆಯ PU ಪ್ರಿನ್ಸಿಪಲ್ಗಳ ಜೊತೆ ವಿಶೇಷ ಸಂವಾದ ವೀಕ್ಷಿಸಿ ಪ್ರಿನ್ಸಿಪಲ್ ಮೀಟ್ ಸಂಜೆ 5:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ.